ಸಂಚಲನವನ್ನ ಸೃಷ್ಟಿಸಿದೆ ನವೆಂಬರ್ ಕ್ರಾಂತಿ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಚಿವ ಎಂಬಿ ಪಾಟೀಲ್ ಸ್ಫೋಟಕವಾಗಿ ಮಾತನಾಡಿದ್ದಾರೆ. ಯಾವ ಕ್ರಾಂತಿನೂ ಇಲ್ಲ, ಹೈಕಮಾಂಡ್ನಿಂದಲೇ ಎಲ್ಲವೂ ಕೂಡ ನಿರ್ಧಾರ. ಅಕ್ಟೋಬರ್ ಆಯಿತು, ದಸರಾ ಆಯಿತು, ಯಾವ ಕ್ರಾಂತಿನೂ ಇಲ್ಲ. ಶಾಸಕರ ಬಲಾಬಲ ಕೆಲ ಟೈಮ್ನಲ್ಲಿ ಮುಖ್ಯವಾಗಿ ಇರುತ್ತೆ. ಏನು ನಿರ್ಧಾರ ಮಾಡಬೇಕೋ ಅದು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ. ಸಿದ್ದರಾಮಯ್ಯ 5 ವರ್ಷ ಇರ್ತಾರೆ ಅನ್ನೋ ಪ್ರಶ್ನೆಗೆ ಎಂಬಿ ಪಾಟೀಲ್ ಅವರ ಉತ್ತರ ಇದು. ಸಿದ್ದರಾಮಯ್ಯನವರು ಡಿಕೆಶಿ ಅವರು ಹೈಕಮಾಂಡ್ಗೆ ಬಹಳ ಹತ್ತಿರ. ಅವರ ಮಧ್ಯೆ ಏನಾಗಿದೆ ನನಗೆ ಗೊತ್ತಿಲ್ಲ. ಹೈಕಮಾಂಡ್ ಎಲ್ಲವನ್ನು ನಿರ್ಧಾರ ಮಾಡುತ್ತೆ. ಹೈಕಮಾಂಡ್ ವೀಕ್ಷಕರನ್ನ ಕಳುಹಿಸಿ ಅಭಿಪ್ರಾಯವನ್ನ ಪಡೀತಾರೆ. ಯಾರ ಕೈಯಲ್ಲೂ ಏನೂ ಇಲ್ಲ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನವೆಂಬರ್ ಕ್ರಾಂತಿ ಅಂತೆಲ್ಲ ಭಯಂಕರ ರಾಜ್ಯದಲ್ಲಿ ಚರ್ಚೆ ನಡೀತಾ ಇದೆ. ಏನಾಗತ್ತೆ ನವೆಂಬರ್ ಅಲ್ಲಿ? ಎಂಬಿ ಪಾಟೀಲ್ರಿಗೆ ಗೊತ್ತಿಲ್ಲ ಅಂತ ಹೇಳ್ಬೇಡಿ. ಬಿಕಾಸ್ ದಿಲ್ಲಿಗೆ ತುಂಬಾ ಹತ್ತಿರದವರು, ದಿಲ್ಲಿಯ ಏನ್ ಸೂಜಿ ಬಿದ್ರೂ ಗೊತ್ತಾಗತ್ತೆ ನಿಮಗೆ. ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಗೆ ಗೊತ್ತಿದೆ, ಹೈಕಮಾಂಡ್ ಸುಪ್ರೀಂ, ಹೈಕಮಾಂಡ್ ಅಂತ್ಯ ಅವತ್ತು ಸುಪ್ರೀಂ. ಅದು ಯಾವ ರೀತಿಯೂ ಕೂಡ ಹಿಂದೆ ಹೇಳಿದ್ರಿ, ಭಾಳ ಜನ ಹೇಳಿದ್ರು ದಸರಾಕ್ಕೆ ಇವತ್ತು ಹೊಸ ಮುಖ್ಯಮಂತ್ರಿ ಇರ್ತಾರೆ. ಅಕ್ಟೋಬರ್ ಆಯಿತು, ದಸರಾ ಆಯಿತು, ಇದು ಆಯಿತು, ಯಾವ ಕ್ರಾಂತಿನೂ ಆಗಿಲ್ಲ. ಇವತ್ತು ಅಂಥದ್ದು ಯಾವುದೂ ಕೂಡ ಇವತ್ತು ಹೈಕಮಾಂಡ್ ಮಟ್ಟದಲ್ಲಿ ಇವತ್ತು ಏನೇ ಇದ್ರೂ ಕೂಡ ಇವತ್ತು ನಮ್ಮ ಪಕ್ಷದಲ್ಲಿ ಇವತ್ತು ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, AICC ಪ್ರೆಸಿಡೆಂಟ್ ಇದ್ದಾರೆ, ಸೋನಿಯಾ ಗಾಂಧಿ ಅವರು, ಸಿದ್ದರಾಮಯ್ಯ ಕಾಲಕ್ಕೂ ಅವರು ನಿರ್ಧಾರಗಳನ್ನು ಕೈಗೊಳ್ತಾರೆ. ಅಲ್ಲ, ಸಿದ್ದರಾಮಯ್ಯನವರು 5 ವರ್ಷ ಇರ್ತಾರೆ ಅನ್ನೋದು ಅರ್ಥನ DK ಶಿವಕುಮಾರ್ ಹೇಳಿದ್ರು, ನನಗೆ ಪ್ರಾಮಿಸ್ ಮಾಡಿದ್ದಾರೆ, ಆ ಪ್ರಾಮಿಸ್ ಅನ್ನ ನೆನಪಿಸ್ತೀನಿ ಹೈಕಮಾಂಡ್ಗೆ ಅಂತ ಹೇಳಿದ್ರು. ಅದೇ ನವೆಂಬರ್ ಅಂತ ಇಲ್ಲಿ ಚರ್ಚೆ ನಡೆದಿದೆ. ಇನ್ನೊಂದು ಹೇಳಿದ್ರು, MLAಗಳು ಯಾರ ಹತ್ರ 8 ಜನ ಇದ್ದಾರೆ ಅನ್ನೋದೇನು ಮುಖ್ಯ ಆಗೋದಿಲ್ಲ ಅಂತ. ನೋಡಿ, ನನಗೆ ಈಗ ಒಂದು ಹೇಳ್ತೀನಿ, ಇದು ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಹೈಕಮಾಂಡ್ ಮಧ್ಯೆ ಅಂತದ್ದು. ಸಿದ್ದರಾಮಯ್ಯನವ್ರಿಗೆ ನೀವು 5 ವರ್ಷ ನಿಮ್ಗೆ ಏನು ಹೇಳಿದ್ದಾರೆ ಅಂತೇಳಿ ಏನಾದ್ರು ಅವ್ರಿಗೆ ಕೇಳಿ. DK ಶಿವಕುಮಾರ್ ಅವ್ರಿಗೆ ಏನು ಹೇಳಿದಾರೆ ಅವ್ರಿಗೆ ಕೇಳಿ. ನಮಗಿದ್ರಲ್ಲಿ ಯಾವುದೂ ಕೂಡ ಏನೂ ಗೊತ್ತಿಲ್ಲ, ನಮ್ಗೆ ಯಾವುದೂ ಕೂಡ ಏನೂ ಗೊತ್ತಿಲ್ಲ. ಇವತ್ತು ನಾವು ಇಷ್ಟೇ ಹೇಳೋದು, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ, ಹೈಕಮಾಂಡ್ ಅಂತಿಮ. ಹೈಕಮಾಂಡ್ ಇವತ್ತು ಸಹ ಏನು ಹೇಳ್ತಾರೆ ಅದನ್ನ MB ಪಾಟೀಲ್ ಪಾಲನೆ ಮಾಡ್ತಾರೆ, DK ಶಿವಕುಮಾರ್ ಪಾಲನೆ ಮಾಡ್ತಾರೆ, ಸಿದ್ದರಾಮಯ್ಯನವರು ಪಾಲನೆ ಮಾಡ್ತಾರೆ. ಇವತ್ತು ಸಹ ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡ್ಗೆ ಗೊತ್ತಿರುವಂತಹದ್ದು ಏನೇ ನಡೆಯಕೊಂಡು ಹೈಕಮಾಂಡ್ ತಿಳ್ಮಾಡ್ತದೆ. ವಿ ಆರ್ ನೋ ಬಡಿ, ನಮಗೇನು ಗೊತ್ತೂ ಇಲ್ಲ ಇದರಲ್ಲಿ. ಕ್ರಾಂತಿ MB ಪಾಟೀಲ್ ಶಾಸಕರ ಸಂಖ್ಯೆ ಏನ್ ಮ್ಯಾಟರ್ ಆಗಲ್ಲ, ಹೈಕಮಾಂಡೇ ಮ್ಯಾಟರ್ ಆಗತ್ತೆ ಅಂತ DK ಶಿವಕುಮಾರ್ ಹೋದ್ವಾರ ಇಲ್ಲೇ ಬಂದಿದ್ರು ಅವ್ರು, ಇದೇ ಸ್ಟುಡಿಯೋಗೆ. ಯಾವ ಸ್ಟೇಟ್ಮೆಂಟ್ ಅನ್ನು ಒಂದು ಫೇಸ್ ವ್ಯಾಲ್ಯೂ ತಗೋಬೇಕು? ನೋಡಿ, ನಮ್ಮ ಪಕ್ಷದಲ್ಲಿ ಏನಿದೆ ತಮ್ಗೆ ಈಗ ನೀವು ಗಮನಿಸಿದ್ರಿ ಭಾಳ ಪ್ರಶಾಂತ್, ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಯಾರನ್ನಾದ್ರೂ ಲೀಡರ್ ಮಾಡುವಾಗ, ಮುಖ್ಯಮಂತ್ರಿನ ಆಯ್ಕೆ ಮಾಡುವಾಗ ಹೈಕಮಾಂಡ್ ಇಸ್ ಸುಪ್ರೀಂ, ಬಟ್ ಹೈಕಮಾಂಡ್ ಇಸ್ ಆಲ್ಸೋ ಡೆಮೊಕ್ರೆಟಿಕ್. ಇವತ್ತು ಹೈಕಮಾಂಡ್ ಏನು ಮಾಡ್ತಾರೆ, ವೀಕ್ಷಕರನ್ನ ಕಳಿಸ್ತಾರೆ. ವೀಕ್ಷಕರು ಬಂದು ಇವತ್ತು ಸಹ ಶಾಸಕರ ಅಭಿಪ್ರಾಯಗಳನ್ನು ತಗೋತಾರೆ. ಆ ಅಭಿಪ್ರಾಯ ತಗೊಂಡು ಹೋಗಿ ಇವತ್ತು ಹೇಳಿ, ಆ ಅಭಿಪ್ರಾಯ ಆಧಾರಿತ ಇವತ್ತು ಸಹ ನಿರ್ಣಯಗಳನ್ನು ತಗೋತಾರೆ. ಎಷ್ಟೋ ಸಲ ಆ ಅಭಿಪ್ರಾಯ ವ್ಯತಿರಿಕ್ತವಾಗೂ ತಗೊಳ್ಬೋದು. ಸೋಷಿಯಲ್ ಜಸ್ಟಿಸ್ ಇರ್ಬೋದು, ಮತ್ತೊಂದು ಇರ್ಬೋದು, ಏನಿರ್ಬೋದು. ಬಟ್ ವಾಟ್ ಎವರ್ ಹೈಕಮಾಂಡ್ ಟೇಕ್ಸ್ ಅ ಡಿಸಿಷನ್ ಈಸ್ ಫೈನಲ್. ಆಮೇಲೆ ಪದ್ಧತಿ ಇರುವಂಥದ್ದು ಏನಿದೆ ಅಂದರೆ, ವೀಕ್ಷಕರನ್ನ ಕಳಿಸಿ ಅಭಿಪ್ರಾಯಗಳನ್ನ ತೆಗೆದುಕೊಂಡು ಮಾಡುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿದೆ, ಬೇರೆ ಬೇರೆ ಪಕ್ಷದಲ್ಲೂ ಕೂಡ ಇದನ್ನ ಪಾಲನೆ ಮಾಡ್ತಾರೆ ಅಂತ ನನಗೆ ತಿಳ್ಕೊಂಡಿದ್ದೀನಿ ಇವತ್ತೊಂದು ದಿವಸ. ಹೀಗಾಗಿ ಇಟ್ ಮ್ಯಾಟರ್ಸ್, ಶಾಸಕರ ಅಭಿಪ್ರಾಯಗಳು ಮ್ಯಾಟರ್ ಆಗ್ತದೆ. ಆದ್ರೆ ಶಾಸಕರ ಅಭಿಪ್ರಾಯ ಮೇರೆಗೆ ನಿರ್ಧಾರ ತಗೋಬೇಕು ಅಂತ ಹೈಕಮಾಂಡ್ಗೆ ಕಟ್ಟಪ್ಪಣೆ ಇಲ್ಲ ಅವತ್ತು ದಿವಸ. ಸೋಷಿಯಲ್ ಜಸ್ಟಿಸ್ ಮತ್ತೊಂದು ಕಾರಣದಿಂದ ಅಗೇನ್ಸ್ಟ್ ದ ಒಪಿನಿಯನ್ ಆಲ್ಸೋ ಟೇಕ್. ಅಂದ್ರೆ ಆ ಕಾಲ ಬಂದಿದೆನಾ ಈಗ? ವೀಕ್ಷಕರನ್ನು ಕಳಿಸೋದು, ಹೈಕಮಾಂಡ್ ನಿರ್ಣಯ ತೆಗೆದುಕೊಳ್ಳೋದು, ಶಾಸಕರ ಅಭಿಪ್ರಾಯ, ಆ ಕಾಲ ಬಂದಿದೆ ಅಂತ ಅರ್ಥ. ಅವ್ರೇನು ಹೇಳಿದಾರ? ಈಗ ನಾವು ಬರ್ತಾ ಇದೀವಿ, ವೀಕ್ಷಕರು ಬರ್ತಾ ಇದಾರೆ, ನಾವು ಅಭಿಪ್ರಾಯ ತಗೋತಾ ಇದ್ರು ಹೈಕಮಾಂಡ್ ಹೇಳಿದಾರ? ಅಲ್ಲ, DK ಶಿವಕುಮಾರ್ ಮಾತು ಕೇಳಿದ್ರೆ ಹಂಗೆ ಅನ್ಸುತ್ತೆ, ನಿಮ್ದು ಮಾತು ಕೇಳಿದ್ರೆ ಹಂಗೆ ಅನ್ಸ್ತೀಗ. ಅವ್ರಂತ ಅದು DK ಶಿವಕುಮಾರ್ ಅವ್ರು ನನ್ಗೆ ಹಂಗೆ ಏನಂತಾರಲ್ಲ ಅಂದ್ರೆ, ನಾನು ಹೇಳ್ತಾ ಇದ್ದೀನಿ, AICC ಅಧ್ಯಕ್ಷರು ನಮ್ಮವ್ರು ಇದ್ದಾರೆ, ನಮ್ಮ ಕರ್ನಾಟಕ ರಾಜ್ಯದವ್ರು ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಇವತ್ತು ಅವರೆಲ್ಲ ಕಾಲಕ್ಕೆ ಇವತ್ತು ಸಹ ನಿರ್ಧಾರ ಇವತ್ತು ತಗೊಂಡಿದ್ದಾರೆ. ಇವತ್ತು ಅವ್ರು ಯಾರು ಇದನ್ನು ಹೇಳಿಲ್ಲಲ್ಲ.
ಅಲ್ಲ, ಯಾರು ಹೇಳಿಲ್ಲ, ಆದ್ರೂ ಸಿದ್ದರಾಮಯ್ಯನವ್ರು 5 ವರ್ಷ ನಾನೇ But ಮುಖ್ಯಮಂತ್ರಿ, ಎಲ್ರೂ 5 ವರ್ಷ ನಾನೇ ತಾವೆಲ್ಲ ಮುಖ್ಯಮಂತ್ರಿ ಯಾವ ಅಂತಾರೆ. ಅರ್ಥದಲ್ಲಿ ಹೇಳಿದ್ರೆ ಅದನ್ನ ಕೇಳೈತನು ಸರ್. ಸಿದ್ದರಾಮಯ್ಯನವ್ರು ಕೇಳಿದ್ರೆ 5 ವರ್ಷ ಅಂತಾರೆ, ಡಿ ಕೆ ಶಿವಕುಮಾರ್ ಕೇಳಿದ್ರೆ ಒಳ್ಳೆ ಆಗತ್ತೆ ನೋಡಿ ಅಂತಾರೆ, ಪರಮೇಶ್ವರ್ ನೋಡಿದ್ರೆ ನಾನು ಯಾಕೆ ಆಗಬಾರ್ದು ಅಂತಾರೆ, ಸತೀಶ್ ಜಾರಕಿಹೊಳಿ ಕೇಳಿದ್ರೆ ನನಗೆ ಬೇಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬರಲಿ ಅಂತಾರೆ. ಎಂ ಬಿ ಪಾಟೀಲ್ ಎಲ್ಲಿದ್ದಾರೆ? ಅವ್ರದ್ದು ಏನು ಸ್ಟ್ಯಾಂಡ್ ಅನ್ನೋದು ಗೊತ್ತಾಗ್ಬೇಕಲ್ಲ ನಾನು ಪಬ್ಲಿಕ್. ಹೇಳ್ತೀನಲ್ಲ, ನಮ್ಮ ಯಾರ ಕೈಯಲ್ಲೂ ಏನೂ ಇಲ್ಲ, ಯಾರ ಕೈಯಾಗೂ ತನೂಸ ಏನೂ ಇಲ್ಲ. ಹೈಕಮಾಂಡ್ ಬಯಸಿದ ಯಾರು ಯಾವತ್ತೂ ಸಹ ಯಾವ ಸಂದರ್ಭದಲ್ಲಿ ಏನು ಬಯಸ್ತದೆ ಅದು ಆಗ್ತದೆ. ಆದರೆ ಹೈಕಮಾಂಡ್ ಡೆಮೋಕ್ರೆಟಿಕ್ ಎಂದು ಫಾಲೋ ಮಾಡ್ತಾರೆ, ಶಾಸಕರ ಅಭಿಪ್ರಾಯ ತಗೋತಾರೆ. ಇದು ನಮ್ಮಲ್ಲಿರುವಂಥ ಪದ್ಧತಿ. ಇವತ್ತು ಎಂ ಪಿ ಪಾಟೀಲ್ ಬಗ್ಗೆ ಅಂದಾಗ ಹೈಕಮಾಂಡ್ ನಿರ್ಣಯ ಮಾಡಿದ್ರೆ ಎಂ ಪಿ ಪಾಟೀಲ್ ಎಲ್ಲ ಒಪ್ಕೋತಾರೆ. ಅದ್ರಾಗ ಏನು ಬರ್ತದೆ ಅದು? ಎಂ ಬಿ ಪಾಟೀಲ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.